ಮಸ್ತು ನಿಮ್ಮಸ್ತು ನಿಮ್ಮಸ್ತು ರಾ ನೈನಾ ಬಾಗುಣ್ಣವ ಗುರು. ಸಮುದಾಯ ಭವನ, ಅಂಗನವಾಡಿ ಎಲ್ಲ ಇದೆ. ಅದರ ದುರ್ಬಳಕೆ ಯಾವ ರೀತಿ ಆಗ್ತಾ ಇದೆ? ದುರ್ಬಳಕೆ ಎಲ್ಲ ಬಳಕೆನೇ ಆಗ್ತಾ ಇಲ್ಲ. ಅದು ತಾವು ಆಗ್ಲೇ ಹಾಕೊಂಡಂಗಿದೆ. ನಾನ್ ತಗೊಳ್ದೇ ಇರೋ ಗಳಿಗೆ ಯಾವ್ದಿದ್ಯಣ್ಣ? ಸೊ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಅದನ್ನು ಸರಿ ಮಾಡೋರು ದಿಕ್ಕಿಲ್ಲ, ಯಾರು ದಿಕ್ಕಿಲ್ಲ. ಮಾತಾಡ್ಸೋಣ ಅಂದ್ರೆ ಅವ್ರು ಮಾತಾಡಕ್ಕೂ ರೆಡಿ ಇಲ್ಲ. ಬೀದಿಯೆಲ್ಲ ಬಿಕೋ ಅಂತ ಇದೆ, ನನ್ನ ತಲೆ ಸಿಡಿತಾ ಇದೆ. ನಾನು ಯಾರಿಗಾದ್ರೂ ಹೇಳ್ಬೇಕಲ್ಲಪ್ಪ, ಯಾರಿಗಾದ್ರೂ ಹೇಳ್ಬೇಕು. ಅಯ್ಯೋ ದೇವ್ರೆ, ಯಾರಿಗೆ ಹೇಳಿ? ನದೀಮ್ ಅವ್ರೆ, ಯಾವ ಏರಿಯಾ? ಇದೇ ಏರಿಯಾ. ಏನ್ ನಿಮ್ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ. ಏನು ಇಲ್ವಾ? ಏನು ಇಲ್ವಾ? ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಅದು ನಾನು ಬಿಡಿಸಿ ಹೇಳಕ್ ಹೋಗೋದಿಲ್ಲ. ಏನು ಕಾಣಿಸ್ತಿಲ್ವಾ? ಏನು ಕಾಣಿಸ್ತಿಲ್ವಾ ಪ್ರಾಬ್ಲಮ್? ಏನಿಲ್ವಾ? ಇವರೇ ಒಂದು ನಾಟಕ, ಮಾಯೆ, ಕೆಸರಲ್ಲಿದ್ರು ಕಮಲತ್ರ ಬದುಕುವಂತ ದೊಡ್ಡವರು ಹೇಳಿದ್ರೆ ಪಾಲಿಸ್ತಿರುವಂತ ಗ್ರೇಟ್ ಇಂಡಿಯನ್ಸ್ ಇವರು. ಕುಡಿಯೋ ನೀರು ನಲ್ಲಿದು ತಗೊಂಡು ಬರ್ತದೆ. MLA ಯಾರು ಅಂತ ಗೊತ್ತಾ? ಯಾರು ಗೊತ್ತು? ತನ್ವೀರ್ ಸೇಠು. ನೀವು ಕೇಳಿಲ್ವಾ ಅವ್ರನ್ನೆಲ್ಲ ಹೋಗಿ? ಕೇಳಕ್ಕಿಲ್ಲ ನಾನು. ಕೇಳಕ್ಕಿಲ್ವಾ? ಅದೇಕೆ? ಯವಿ ಕಾಮಿಡಿ ಮಾಡ್ತಾರೆ, ಕಾಮಿಡಿ ಕಿಲಾಡಿ ನನ್ ಮಗ. ಇಲ್ಲಿ ಬರಲ್ವಾ? ನೀವು ಕೇಳೋದ್ ಬೇಡ, ಅವ್ರು ಇಲ್ಲಿ ಬರಲ್ವಾ? ಬರಕಿಲ್ಲ. ಇಲ್ಲಿ ಬಂದಿದ್ದಾರೆ ಯಾವತ್ತಾರು? ಬರ್ತದೆ ಹೋಗ್ತಾರೆ. ಬರ್ತದೆ ಹೋಗ್ತದೆ. ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಪರ್ವಿನ್ ತಾಜ್ ಅವರಿಗೆ ನೀವು ತೊಂದರೆ ಕೇಳಲಿಕ್ಕೆ ಬಂದದ್ದು, ನಿಮ್ಗೆ ಪಾಪ ತೊಂದರೆ ಇಲ್ವೇ? ನಮ್ಗೇನು ತೊಂದ್ರೆ ಇದೆ, ಯಾರು ಕೇಳೋರು ಇಲ್ಲಲ್ಲ. ನಾವು ಕೇಳ್ತಿದೀವಲ್ಲ, ನಾವು ಹೇಳ್ತಾ ಇದ್ದೀನಿಲ್ಲ. ಹೇಳಿ ಮತ್ತೆ ಏನೇನು ಪ್ರಾಬ್ಲಮ್? ಹೇಳಪ್ಪ. ಇಲ್ಲಿ ವಾಸನೆ ಜಾಸ್ತಿ, ವಾಸನ ಜಾಸ್ತಿ. ಆಮೇಲೆ ಢಾಸ ಜಾಸ್ತಿ. ಸೊಳ್ಳೆ ಕನ್ನಡದಲ್ಲಿ ಹೇಳಿ ಪಾಪ ನಮ್ ಜನಕ್ಕೆ ಗೊತ್ತಾಗಬೇಕು. ಕನ್ನಡ ಮಾತೃಭಾಷೆ ತಾನೆ? ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ? ಸೊಳ್ಳೆ ಜಾಸ್ತಿ, ಇಲ್ಲಿ ತೊಂದರೆ ಜಾಸ್ತಿ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ಇವೆ, ನೀವಿ ನೋಡಿ. ನೋಡ್ತಾ ಇದೀವಿ. ತೋರ್ಸಿ ಅಂತ 200 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ, ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು ಆಟೋಗೆ. ನಂದೇ ಹೊಂಟೋಯ್ತು. ಅಯ್ಯೋ ಅಮ್ಮ ಅಲ್ಬಾರ್ದಮ್ಮ, ಸಮಾಧಾನ ಮಾಡ್ಕೊ. ಅಕ್ಕ ನಮಸ್ಕಾರ. ಓ ಏನ್ ನಿಮ್ಮ ಹೆಸರು? ಅಯ್ಯೋ ನಾವು ಬರಕಿಲ್ಲ ಅಯ್ಯೋ ನಾವು ಬರಕಿಲ್ಲ, ಮಾತಾಡಕ್ ಬರಕಿಲ್ವಾ? ನಿಮ್ಮ ಹೆಸರು? ಈ ಸಾವು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಹೆದರದೆ ಸಾಯೋಕ್ಕೂ ಹೆದರದೆ ಹೆಂಗಿರ್ತಾನೆ ಗೊತ್ತಾ?